ಬಂಡವಾಳ ನುಡಿಗನ್ನಡಿ ಅಂತ ಪುಸ್ತಕ ಬರೆದಿದ್ದೀನಿ. 20 ವರ್ಷ ಆಯ್ತು ಬರೆದು. ಈಗಲೂ ನುಡಿಗನ್ನಡಿ ಬುಕ್ ಸಿಗುತ್ತಾ ಅಂತ ಕಾಲ್ ಮಾಡ್ತಾ ಇರ್ತಾರೆ. ನುಡಿಗೆ ಕನ್ನಡಿ ಹಿಡಿಯುವ ಪ್ರಯತ್ನವನ್ನ 20 ವರ್ಷದಿಂದನೇ ಮಾಡಿ ಪುಸ್ತಕ ಮಾಡಿದ್ದೆ. ಅದಾದ್ಮೇಲೆ ಪಾರ್ಟ್ 2 ತರ ನಿರೂಪಿಸಿ ಇನ್ನು 2 ಮಂತ್ಸ್ ಬರ್ತಾ ಇದೆ. ಮಾತಾಡ್ಬೇಕಾದ್ರೆ ಮಾತು ಬೆಳ್ಳಿ, ಮೌನ ಬಂಗಾರ ಅರ್ಥ ಮಾಡ್ತಾರೆ. ಸೀರಿಯಸ್ನೇ ಅಂತಾರೆ. ಯಾಕ್ರಿ ಸುಮ್ಮನೆ ಮಾತಾಡ್ಬೇಕು, ಅನ್ವಾಂಟೆಡ್ ಮಾತಾಡ್ಬೇಕು? ನಾವೇನ್ ಮಾಡ್ತೀವಿ ಅಂದ್ರೆ ಅಗತ್ಯಕ್ಕಿಂತ ಅನಗತ್ಯವಾಗಿ ಮಾತಾಡ್ತೀವಿ. ಅದನ್ನ ಕಡಿಮೆ ಮಾಡ್ಕೊಳ್ಳಿ. ರೈಟಿಂಗ್ ನಾನು ಏನ್ ಹೇಳ್ತೀನಿ ಗೊತ್ತಾ, ನಿಮ್ಮ ಹಣೆ ಬರಹವನ್ನು ಬರೆದುಕೊಳ್ಳಲು ಸಾಧ್ಯ. ನಿಮ್ಮ ಬರವಣಿಗೆ ನಿಮ್ಮ ಹಣೆ ಬರಹವನ್ನು ಬರೆಯಬಲ್ಲದು. ನನಗೆ ಬ್ರಹ್ಮ ಎಲ್ಲಿದ್ದಾರೆ ಗೊತ್ತಿಲ್ಲ, ಆದರೆ ನೀವೇ ನಿಮಗೆ ಬ್ರಹ್ಮ ಅಂತ ನನಗೆ ಅರ್ಥ ಆಗಿದೆ. ಇಫ್ ಯು ಡಿಸೈಡ್, ಯು ಕ್ಯಾನ್ ಸ್ಕ್ರಿಪ್ಟ್ ಯುವರ್ ಓನ್ ಫ್ಯೂಚರ್. ದಿಸ್ ಈಸ್ ವಾಟ್ ಮೈ ಅಂಡರ್ಸ್ಟ್ಯಾಂಡಿಂಗ್ ಆಫ್ಟರ್ interviewing 2000 achievers. If you decide today, you can write your own future. I guarantee you. ನಾನು ನಿಮ್ಗೆ ಆಟೋಗ್ರಾಫ್ ಹಾಕೊಡ್ತೀನಿ ಬೇಕಾದ್ರೆ. You work on yourself, you are going to become someone. ಎಲ್ಲರೂ ಹುಡ್ತಾರೆ, ಎಲ್ಲರೂ ಸಾಯ್ತಾರಲ್ವೇನ್ರಿ? ನಾವೇನಾದ್ರು ಒಂದು ಮಾಡಿ ಸಾಯ್ಬೇಕಲ್ಲ. ಆ ಥರ ನಾನು ಏನಾದ್ರು ಮಾಡಬೇಕು ಅಂತ ಒಂದು ಸ್ವಲ್ಪ ದೊಡ್ಡ ಗುರಿ ಇಟ್ಕೊಳ್ಳಿ. ನಾವೇನಂದ್ರೆ ಎಲ್ಲ ಪುಟ್ ಗುರಿ ಇಟ್ಕೊಂಡು, ಲೋ ಏಮ್ ಇಸ್ ಕ್ರೈಮ್ ಅಂದ್ರು ಜವಾಹರ್ಲಾಲ್ ನೆಹರು. ಓಕೆ, ಸೊ ಥಿಂಕ್ ಬಿಗ್, ಅಚೀವ್ ಬಿಗ್. ದಿಸ್ ರೈಟಿಂಗ್ ಕ್ಯಾನ್ ಟೇಕ್ ಯು ಟು ದಟ್ ಲೆವೆಲ್. ಬಾಡಿ ಲ್ಯಾಂಗ್ವೇಜ್ ಪ್ಲೇಸ್ ಎ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್. ನಿಮ್ಮ ಬಾಡಿ ಲ್ಯಾಂಗ್ವೇಜ್ ನೋಡೆ ಅಥವಾ ಅವ್ರ ಕಾನ್ಫಿಡೆನ್ಸ್ ನೋಡಿ ಹೇಳಕ್ ಸಾಧ್ಯ. ಫೇಸ್ ಇಸ್ ದ ಇಂಡೆಕ್ಸ್ ಆಫ್ ಮೈಂಡ್. ನಾವ್ ಹೆಂಗ್ ನಿಲ್ತೀವಿ ಇದಕ್ಕೆ ಪೋಸ್ಚರ್ ಅಂತೀವಿ. ನಮ್ಮ ಹಾವಭಾವ, ಏನೇನು ಮೂಮೆಂಟ್, ಇದೆಲ್ಲ ಗೆಸ್ಚರ್ಸ್ ಅಂತೀವಿ. ಇದೆಲ್ಲ ಸ್ವಲ್ಪ ಡೀಟೇಲ್ ಆಗಿ ನನ್ನ ಪುಸ್ತಕ ವಿಡಿಯೋಗಳು ನೋಡಿದ್ರೆ ಒಂದೊಂದ್ರ ಬಗ್ಗೆನೂ ಒಂದೊಂದು ಅರ್ಧ ಗಂಟೆ 1 ಗಂಟೆ ಮಾತಾಡಿದ್ದೀನಿ. ಸಿಗ್ತವೆ. ಯು ಟೈಪ್ ಎನಿ ಟಾಪಿಕ್ ಅಟ್ ಮೈ ಯೂಟ್ಯೂಬ್ ಚಾನಲ್, ಯು ಆರ್ ಗೋಯಿಂಗ್ ಟು ಗೆಟ್ ಇಟ್. ಸದ್ಯಕ್ಕೆ ಇಷ್ಟ ಹೇಳಿದ್ದೀನಿ. ಅಂದ್ರೆ ನಿಮ್ಮ ಮುಖದಲ್ಲೇ ನಾವು ಕಂಡುಹಿಡಿಬಹುದು. ನೀವು ಹೇಗೆ ಕುಳಿತುಕೋತೀರಿ, ಹೇಗೆ ನಿಂತ್ಕೋತೀರಿ ಜಡ್ಜ್ ಮಾಡಬಹುದು. ಅದು ಸಾಧ್ಯತೆ ಇದೆ. ಬಾಡಿ ಲ್ಯಾಂಗ್ವೇಜ್ ಸೈಲೆಂಟ್ ಆಗಿ, ಈಗ ನೋಡಿ ಅವ್ರು ನೀಟಾಗಿ ಹಾಕ್ಲಿಸ್ತಾ ಇದ್ದಾರೆ. ಅದ್ರ ಸದ್ಯ ಬಾಯಿ ನಿಮ್ಗೆ ಇಟ್ಕೊಂಡು ಹಾಕ್ಲಿಸ್ತಿದ್ರು. ಕರೆಕ್ಟಾ? ಏನ್ ಅನ್ಕೋಬೇಕು, ನಾನು ಮೊನ್ನೆ ಕ್ರೌಡ್ನ ನಾನು ಅಪ್ರಿಷಿಯೇಟ್ ಮಾಡಿದೆ. ಈ ತೋರಣಗಲ್ಲು ನಾವು ಊರಿಗೆ ಹೋಗಿದ್ದೆ ಅಂದಲ್ಲ, ಎಷ್ಟು ಪಿಂಟರ್ ಆಫ್ ಸೈಲೆನ್ಸ್ ಇತ್ತು ಅಂದ್ರೆ, ಎಷ್ಟು ಇಂಟ್ರೆಸ್ಟ್ ಆಗಿತ್ತು ಅಂದ್ರೆ, ಒಬ್ರು ನೀವು ಯಾರು ಹಾಕ್ಲಿಸ್ಲಿಲ್ಲ, ಅದು ಥ್ಯಾಂಕ್ಸ್ ಅಂತ ಹೇಳಿದೀನಿ ಗೊತ್ತಾ ನಾನು ಮೊನ್ನೆ ಮಾತಾಡ್ತಾ. ಅಂದ್ರೆ ನಿಮ್ಮ ಇನ್ವಾಲ್ವ್ಮೆಂಟ್ ಜಾಸ್ತಿ ಆಗ್ಬಿಟ್ರೆ, ನಾನು ಯಾವಾಗ ಹೇಳ್ತಾ, ವಿ ಹ್ಯಾವ್ ಟು ಇನ್ವಾಲ್ವ್ ಟು ಇವಾಲ್ವ್. ನಿಮ್ ಇನ್ವಾಲ್ವ್ಮೆಂಟ್ 100% ಇದ್ರೆ ಯಾವುದೇ ಸೆಷನ್ ಅಷ್ಟೇ 100%. ಸೊ ದ ಲೆವೆಲ್ ಆಫ್ ಇನ್ವಾಲ್ವ್ಮೆಂಟ್, ನಿಮ್ಮ ಕಾಲೇಜಿಗೆ ಬರೋದಾಗ್ಲಿ, ಹೋಗೋದಾಗ್ಲಿ, ಅಟೆಂಡೆನ್ಸ್ ಆಗಲಿ, ನೀವು ಇನ್ವಾಲ್ವ್ ಆಗಿ ಜಾಸ್ತಿ, ನಿಮ್ಮ ಲರ್ನಿಂಗ್ ಜಾಸ್ತಿ ಆಗ್ತದೆ. ಸೊ ಕಮ್ಯುನಿಕೇಶನ್ ಅನ್ನ ಚಿಕ್ಕದಾಗಿ ಹೇಳಿದ್ದೇನೆ. ಪರ್ಸನಾಲಿಟಿ ಟ್ರಾನ್ಸ್ಫಾರ್ಮೇಶನ್, ಈ ವಿಷಯದ ಮೇಲೆ ನಾನು ತುಂಬಾ ವರ್ಕ್ ಮಾಡ್ತಾ ಇದ್ದೇನೆ ಸ್ನೇಹಿತರೆ. ಐ ಹ್ಯಾವ್ ಡಿಸೈನ್ಡ್ ಅರೌಂಡ್ 35 ಪಾಯಿಂಟ್ಸ್ ಅಂಡ್ 20 ವಿಡಿಯೋಸ್ ಮಾಡಿ ಹಾಕಿದ್ದೀನಿ. ಇದ್ರ ಮೇಲೆ ಪುಸ್ತಕ ಈ ಇಯರ್ ಎಂಡ್ ಅಲ್ಲಿ ಬರುತ್ತೆ. ಬರಿತಾ ಇದ್ದೀನಿ. ಐ ಹ್ಯಾವ್ ಅಂಡರ್ಸ್ಟುಡ್ ನೀವೆಲ್ಲರೂ ಪರಿವರ್ತನೆ ಹೊಂದಬಹುದು.